ವೆಲ್ಕಮ್ ಬ್ಯಾಕ್. ಜನಾರ್ದನ್ ರೆಡ್ಡಿರನ್ನ ಮಣಿಸೋದಕ್ಕೆ ಶ್ರೀರಾಮುಲು ಪ್ಲಾನ್ ಅನ್ನ ಮಾಡ್ತಿದ್ದಾರೆ. ಬಂಡಾಯ ವೀರರ ಜೊತೆ ಕೈ ಜೋಡಿಸೋದಕ್ಕೆ ತಯಾರಿಯನ್ನ ನಡೆಸಿಕೊಳ್ತಾ ಇದ್ದಾರೆ ಶ್ರೀರಾಮುಲು. ನಿನ್ನೆ ಯತ್ನಾಳ್ ಟೀಮ್ ಜೊತೆ ಶ್ರೀರಾಮುಲು ಚರ್ಚೆಯನ್ನ ನಡೆಸಿದ್ದಾರೆ ಅನ್ನೋದರ ಕುರಿತು ಮಾಹಿತಿ ಇರುವಂಥದ್ದು. ಕಾನ್ಫರೆನ್ಸ್ ಕಾಲ್ ಮೂಲಕ ರಾಮುಲು ಹಾಗೆ ಯತ್ನಾಳ್ ಇಬ್ರು ಕೂಡ ಮಾತನಾಡಿದ್ದಾರೆ ಅನ್ನೋದರ ಕುರಿತು ಮಾಹಿತಿ ಇರುವಂಥದ್ದು. ಹೀಗಾಗಿ ಜನಾರ್ದನ್ ರೆಡ್ಡಿರನ್ನ ಮಣಿಸೋದಕ್ಕೆ ಶ್ರೀರಾಮುಲು ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಯತ್ನಾಳ್ ಬಣ ಸೇರ್ಲಿದ್ದಾರಾ ಶ್ರೀರಾಮುಲು ಅನ್ನೋ ಪ್ರಶ್ನೆ ಈಗ ಮೂಡಿ ಬಂದಿರುವಂಥದ್ದು. ನಿನ್ನೆ ಯತ್ನಾಳ್ ಟೀಮ್ ಜೊತೆ ಶ್ರೀರಾಮುಲು ಚರ್ಚೆಯನ್ನ ಮಾಡಿದ್ದು ಈ ಒಂದು ಕುತೂಹಲಕ್ಕೆ ಕಾರಣವಾಗಿದೆ. ಅಂದ್ರೆ ಹಾಗಿದ್ರೆ ಶ್ರೀರಾಮುಲು ಯತ್ನಾಳ್ ಬಣ ಸೇರುವ ಚಾನ್ಸಸ್ ಇದೆಯಾ, ಸಾಧ್ಯತೆಗಳಿದೆಯಾ? ಬಿಜೆಪಿಯಲ್ಲಿ ಈ ಮುಖಾಂತರ ಮತ್ತಷ್ಟು ಭಿನ್ನಮತ ಭುಗಿಲೇಳುತ್ತಾ ಅನ್ನೋ ಪ್ರಶ್ನೆ. ಯತ್ನಾಳ್ ಬಣ ಸೇರಲಿರುವ ರಾಮುಲು, ರಾಜು ಗೌಡ ಇಂದು ಅಥವಾ ನಾಳೆ ಯತ್ನಾಳ್ ಜೊತೆ ಸಭೆ ನಡೆಸುವ ಸಾಧ್ಯತೆ ಇರುವಂಥದ್ದು. ಯತ್ನಾಳ್ ಟೀಮ್ಗೆ ಬರೋದಕ್ಕೆ ಸಿದ್ಧವಾಗಿದ್ದಾರೆ ಶ್ರೀರಾಮುಲು. ಶ್ರೀರಾಮುಲು ಸೇರ್ಪಡೆಯಿಂದ ಯತ್ನಾಳ್ ಬಣಕ್ಕೆ ಮತ್ತಷ್ಟು ಬಲ ಬರಲಿದೆ. ಮತ್ತೊಂದು ಕಡೆ ಬಿಜೆಪಿಯಲ್ಲಿ ಮತ್ತಷ್ಟು ಭಿನ್ನಮತ ಭುಗಿಲೇಳುತ್ತೆ. ಯತ್ನಾಳ್ ಬಣಕ್ಕೆ ಅಸಮಾಧಾನಿತರು ಸೇರ್ಪಡೆಯಾಗ್ತಾ ಇದ್ದು, ಈಗ ಮಾಜಿ ಸಚಿವ ಶ್ರೀರಾಮುಲು ಹಾಗೆ ರಾಜು ಗೌಡ ಯತ್ನಾಳ್ ಬಣ ಸೇರಲಿದ್ದಾರೆ ಅನ್ನೋದರ ಕುರಿತು ಮಾಹಿತಿ ಇರುವಂಥದ್ದು. ಮೊನ್ನೆ ಕೋರ್ ಕಮಿಟಿ ಸಭೆಯಲ್ಲಿ ಶ್ರೀರಾಮುಲು ವಿರುದ್ಧ ಅಸಮಾಧಾನ ವ್ಯಕ್ತವಾದ ಬೆನ್ನಲ್ಲೇ ಈಗ ಯತ್ನಾಳ್ ಬಣದ ಜೊತೆ ಶ್ರೀರಾಮುಲು ಸೇರೋದಕ್ಕೆ ಮುಂದಾಗಿದ್ದಾರೆ. ನಿನ್ನೆ ಸಂಜೆ ಕುಮಾರ್ ಬಂಗಾರಪ್ಪ ಮನೆಯಲ್ಲಿ ಯತ್ನಾಳ್ ಬಣ ಸಭೆಯನ್ನ ಸೇರಿತ್ತು. ಸಭೆಗೆ ಈ ಸಂದರ್ಭದಲ್ಲಿ ಶ್ರೀರಾಮುಲು ಹೋಗಿಲ್ಲ. ಆದರೆ ಯತ್ನಾಳ್ ಟೀಮ್ ಜೊತೆ ಚರ್ಚೆಯನ್ನ ಮಾಡಿದ್ದಾರೆ ಕಾನ್ಫರೆನ್ಸ್ ಕಾಲ್ ಮೂಲಕ ಅನ್ನೋದರ ಕುರಿತು ಮಾಹಿತಿ ಇರುವಂಥದ್ದು. ಇನ್ನು ರಾಮುಲು ರೆಡ್ಡಿ ಬಂಡಾಯ ಶಮನಕ್ಕೆ ಜೋಶಿಗೆ ಹೊಣೆಯನ್ನ ನೀಡಲಾಗಿದೆ. ರೆಡ್ಡಿ ಶ್ರೀರಾಮುಲು ಜೊತೆ ದೂರವಾಣಿಯಲ್ಲಿ ಮಾತುಕತೆ ನಡೆಸಿ ಮಾಧ್ಯಮದ ಮುಂದೆ ಇಬ್ಬರೂ ಕೂಡ ಹೇಳಿಕೆಯನ್ನ ನೀಡದಂತೆ ತಾಕೀತನ್ನ ಮಾಡಲಾಗಿದೆ. ಶೀಘ್ರದಲ್ಲಿಯೇ ಸಭೆ ಸೇರೋಣ, ಅಲ್ಲಿಯವರೆಗೆ ತಟಸ್ಥವಾಗಿರಿ ಅಂತ ಸಂಧಾನಕ್ಕೆ ಈಗ ಕೇಂದ್ರ ಸಚಿವರು ಪ್ರಯತ್ನವನ್ನ ನಡೆಸಿದ್ದಾರೆ. ಅಂದ್ರೆ ರಾಮುಲು ಹಾಗೆ ರೆಡ್ಡಿ ಬಂಡಾಯ ಶಮನಕ್ಕೆ ಈಗ ಪ್ರಹ್ಲಾದ್ ಜೋಶಿಗೆ ಹೊಣೆಯನ್ನ ನೀಡಲಾಗಿದ್ದು, ಜೋಶಿ ಕೂಡ ಅವರಿಬ್ಬರೊಟ್ಟಿಗೆ ಮಾತನಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ದೂರವಾಣಿ ಮುಖಾಂತರ ಮಾತನಾಡಿದ್ದಾರೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಏನು ಪ್ರಹ್ಲಾದ್ ಜೋಶಿಗೆ ಹೈಕಮಾಂಡ್ ಸೂಚನೆ ನೀಡಿದ ಮೇರೆಗೆ ರೆಡ್ಡಿ ಶ್ರೀರಾಮುಲು ಜೊತೆ ಮಾತನಾಡಿದ್ದಾರೆ. ಇಬ್ಬರೂ ಕೂಡ ಯಾವುದೇ ಹೇಳಿಕೆಗಳನ್ನು ಮಾಧ್ಯಮದ ಮುಂದೆ ಕೊಡಬೇಡಿ, ಬಹಿರಂಗವಾಗಿ ಏನು ಕೂಡ ಹೇಳಬೇಡಿ ಅಂತ ಇದೇ ಸಂದರ್ಭದಲ್ಲಿ ಪ್ರಹ್ಲಾದ್ ಜೋಶಿ ತಾಕೀತನ್ನ ಕೂಡ ಮಾಡಿದ್ದು, ಇನ್ನೇನು ಶೀಘ್ರದಲ್ಲೇ ಆದಷ್ಟು ಬೇಗ ಸಭೆ ಸೇರೋಣ, ಅಲ್ಲಿಯವರೆಗೆ ಕೊಂಚ ತಟಸ್ಥರಾಗಿರಿ, ಅದೇನಿದ್ರೂ ಕೂಡ ಕುಳಿತುಕೊಂಡು ಮಾತನಾಡೋಣ, ಕುಳಿತು ಚರ್ಚೆ ಮಾಡೋಣ, ಅಲ್ಲಿಯವರೆಗೆ ಸುಮ್ಮನಿದ್ದು ಬಿಡಿ ಅಂತ ಈಗ ದೆಹಲಿ ನಾಯಕರ ಸೂಚನೆ ಮೇರೆಗೆ, ದೆಹಲಿ ನಾಯಕರ ಸೂಚನೆ ಸಹ ಇದೇ ಆಗಿದೆ ಅಂತ ಹೇಳಿದ್ದಾರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಸದ್ಯಕ್ಕೆ ದೂರವಾಣಿಯಲ್ಲಿ ಇಬ್ಬರ ಜೊತೆ ಮಾತನಾಡಿ ಸಮಾಧಾನ ಪಡಿಸಿದ್ದಾರೆ. ಈ ಕುರಿತು ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡಲಿದ್ದಾರೆ. ಹೆಬ್ಬಾರ್, ಗುಡ್ ಮಾರ್ನಿಂಗ್. ಒಂದು ಕಡೆ ಜನಾರ್ದನ್ ರೆಡ್ಡಿರನ್ನ ಮಣಿಸೋದಕ್ಕೆ ಶ್ರೀರಾಮುಲು ಪ್ಲಾನ್ ಅನ್ನ ಮಾಡಿಕೊಂಡಿದ್ದು, ಯತ್ನಾಳ್ ಬಣ ಸೇರೋದು ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಈ ಮೂಲಕ ಬಿಜೆಪಿಯಲ್ಲಿ ಮತ್ತಷ್ಟು ಭಿನ್ನಮತ ಭುಗಿಲೇಳೋದು ಡೌಟೇ ಇಲ್ಲ. ಮತ್ತೊಂದು ಕಡೆ ಬಂಡಾಯ ಶಮನಕ್ಕೆ ಜೋಶಿ ಕೂಡ ಮುಂದಾಗಿದ್ದಾರೆ. ಓವರ್ ಆಲ್ ಡೀಟೇಲ್ಸ್. ವೆರಿ ಗುಡ್ ಮಾರ್ನಿಂಗ್ ಮಧು. ಇಲ್ಲಿ ಬಿಜೆಪಿಯಲ್ಲಿ ಈಗ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಎರಡೂ ರೀತಿಯ ಟಾಸ್ಕ್ ಇದೆ. ಒಂದು ಕಡೆಯಲ್ಲಿ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ನಡುವೆ ಉಂಟಾಗಿರುವಂತಹ ಸಂಘರ್ಷ ತಾರಕಕ್ಕೆ ಹೋಗಿದೆ. ಇಬ್ರು ಕೂಡ ಬಹಳ ಗಂಭೀರವಾದಂತಹ ಆರೋಪವನ್ನ ಪರಸ್ಪರ ಮಾಡ್ಕೊಂಡಿದ್ದಾರೆ. ಇದು ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ. ಈ ಕಾರಣಕ್ಕಾಗಿ ಅವರಿಬ್ಬರನ್ನು ಸಮಾಧಾನ ಪಡಿಸಬೇಕು ಅಂತ ಹೇಳಿ ಹೈಕಮಾಂಡ್ ಈಗ ಒಂದು ಜವಾಬ್ದಾರಿಯನ್ನ ಪ್ರಹ್ಲಾದ್ ಜೋಶಿ ಅವರಿಗೆ ಕೊಟ್ಟಿದೆ. ಅದ ಕಾರಣಕ್ಕಾಗಿ ಈಗಾಗಲೇ ಇಬ್ಬರ ಜೊತೆನೂ ಕೂಡ ದೂರವಾಣಿಯಲ್ಲಿ ಮಾತಾಡಿದ್ದಾರೆ.
ಯಾರು ಕೂಡ ಮಾಧ್ಯಮದ ಮುಂದೆ ಹೋಗಿ ಮಾತಾಡಬಾರದು, ಏನೂ ಹೇಳಿಕೆಯನ್ನ ಕೊಡಬೇಡಿ, ಅದು ಏನೇ ಸಮಸ್ಯೆ ಇದ್ರೂ ಕೂತು ಬಗೆಹರಿಸೋಣ. ನಾನು ಶೀಘ್ರದಲ್ಲೇ ಬರ್ತೀನಿ, ಹುಬ್ಬಳ್ಳಿಗೆ ಬರ್ತೀನಿ ಅಥವಾ ಬೆಳಗಾವಿಗೆ ಬರ್ತೀನಿ, ಬಳ್ಳಾರಿಗೆ ಬರ್ತೀನಿ, ಎಲ್ಲಾದ್ರೂ ಬರ್ತೀನಿ, ಒಂದ್ ಕಡೆಯಲ್ಲಿ ಕೂತು ಮಾತಾಡೋಣ, ಈ ಸಮಸ್ಯೆಯನ್ನ ಇಲ್ಲಿಗೆ ಮುಗಿಸ್ಬೇಕು ಅನ್ನೋಂತ ಒಂದು ವಿಚಾರವನ್ನ ಇಬ್ಬರ ಜೊತೆಯಲ್ಲೂ ಕೂಡ ಮಾತಾಡಿದಾರೆ ಅನ್ನೋ ಮಾಹಿತಿ. ಇದರ ಜೊತೆಗೆ ಯತ್ನಾಳ್ ಟೀಮ್ ಅನ್ನ ಸೇರ್ಲಿಕ್ಕೆ ರಾಮುಲು ಮುಂದಾಗಿರುವಂತ ಹಿನ್ನೆಲೆಯಲ್ಲಿ ಅವರನ್ನ ತಡೆಯುವಂತ ಪ್ರಯತ್ನ ಕೂಡ ಮಾಡುವಂತ ಜವಾಬ್ದಾರಿ ಈಗ ಪ್ರಹ್ಲಾದ್ ಜೋಶಿ ಅವರ ಮೇಲೆ ಇದೆ. ಯಾಕಂದ್ರೆ ಒಂದ್ ಕಡೆಯಲ್ಲಿ ಅವರಿಬ್ಬರ ನಡುವಿನ ಸಂಘರ್ಷ, ಜನಾರ್ದನ್ ರೆಡ್ಡಿ ಮತ್ತು ರಾಮುಲು ನಡುವಿನ ಸಂಘರ್ಷವನ್ನ ಸರಿಪಡಿಸಬೇಕು, ಸಮಾಧಾನ ಪಡಿಸಬೇಕು. ಇನ್ನೊಂದು ಕಡೆಯಲ್ಲಿ ರಾಮುಲು ಹೋಗಿ ಯತ್ನಾಳ್ ಬಣವನ್ನ ಸೇರಿದ್ರೆ ಇನ್ನಷ್ಟು ದೊಡ್ಡದಾಗತ್ತೆ ಸಮಸ್ಯೆ ಅನ್ನುವಂತ ವಿಚಾರಕ್ಕಾಗಿಯೂ ಕೂಡ ಮಾತುಕತೆಯನ್ನ ಮಾಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಒಂದು ಹಂತಕ್ಕೆ ಮೊದಲು ಇಬ್ಬರನ್ನ ಸಮಾಧಾನ ಪಡಿಸುವಂತ ಪ್ರಯತ್ನದಲ್ಲಿ ಸಕ್ಸಸ್ ಆದಂತೆ ಕಾಣ್ತಾ ಇದೆ. ಆದ್ರೆ ರಾಮುಲು ಹೋಗಿ ಯತ್ನಾಳ್ ಬಣ ಅಂದ್ರೆ ವಿಜೇಂದ್ರ ಅವರ ವಿರೋಧಿ ಬಣವನ್ನ ಸೇರ್ತಾ ಇರುವಂತ ಹಿನ್ನೆಲೆಯಲ್ಲಿ ಅದನ್ನ ತಡೆಯುವಂತ ಪ್ರಯತ್ನದಲ್ಲಿ ಸಕ್ಸಸ್ ಆದಂತೆ ಕಂಡು ಬರ್ತಾ ಇಲ್ಲ. ರೆಡ್ಡಿ ವಿರುದ್ಧ ಮಾತಾಡುವಂತ ವಿಚಾರವನ್ನ ನಿಲ್ಲಿಸಬಹುದು, ಆದ್ರೆ ಅಲ್ಲಿ ಹೋಗಿ ಮಾತಾಡಿ ವಿಜೇಂದ್ರ ಅವ್ರನ್ನ ಇಳಿಸಲೇಬೇಕು ಅನ್ನೋಂತ ಹೋರಾಟಕ್ಕೆ ಕೈ ಜೋಡಿಸುವಂತಹ ಒಂದು ಪ್ರಯತ್ನದಲ್ಲಿ ಈಗ ರಾಮುಲು ಮುಂದಾಗಿರೋದು ಮತ್ತಷ್ಟು ಸಮಸ್ಯೆಯಾಗಿ ಪರಿಣಮಿಸಿದೆ. ಇದನ್ನ ಹೇಗೆ ನಿಭಾಯಿಸಬೇಕು ಅನ್ನೋ ಪ್ರಯತ್ನದಲ್ಲಿ ಹೈಕಮಾಂಡ್ ಕೂಡ ಇದೆ. ಆದ್ರೆ ಒಂದು ಹಂತಕ್ಕೆ ಅವರು ಸಕ್ಸಸ್ ಆಗಿರೋದೇನಂದ್ರೆ ಇಬ್ರು ಕೂಡ ಜನಾರ್ದನ್ ರೆಡ್ಡಿ, ರಾಮುಲು ಇಬ್ರು ಕೂಡ ಮತ್ತೆ ಮಾಧ್ಯಮದ ಮುಂದೆ ಬಂದು ಮಾತಾಡದೇ ಇರೋ ಹಾಗೆ ತಡೆಯುವಂತ ಪ್ರಯತ್ನವನ್ನ ಸದ್ಯಕ್ಕಂತೂ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅರ್ಧದಷ್ಟು ಒಂದು ಟಾಸ್ಕ್ ಅಲ್ಲಿ ಸಕ್ಸಸ್ ಆದಂತೆ ಕಾಣ್ತಾ ಇದೆ. ಆದ್ರೆ ಇನ್ನೊಂದು ಟಾಸ್ಕ್ ಇರೋದು ರೆಬೆಲ್ಸ್ ಟೀಮ್ ಜೊತೆ ಕೈ ಜೋಡಿಸುವಂಥದ್ದು. ಅದು ವಿಚಾರಕ್ಕೆ ಈಗಾಗಲೇ ಮಾತುಕತೆ ಮಾಡಿದ್ರು ಸಹಿತ ಅಲ್ಲಿ ತಡೆ ಆಗ್ಲಿಕ್ಕೆ ಸಾಧ್ಯತೆ ತುಂಬಾ ಕಠಿಣ ಅಂತ ಪರಿಸ್ಥಿತಿ ಕಾಣ್ತಾ ಇದೆ. ಯಾಕಂದ್ರೆ ಯತ್ನಾಳ್ ಟೀಮ್ ಜೊತೆ ಈಗಾಗಲೇ ರಾಮುಲು ಮಾತಾಡಿದ್ದಾರೆ. ಅವ್ರ ಜೊತೆಯಲ್ಲಿ ನಾಳೆ ನಾಡ್ದಷ್ಟರಲ್ಲಿ ಹೋಗಿ ಮೀಟಿಂಗ್ ಮಾಡುವಂತ ಸಾಧ್ಯತೆ ಕೂಡ ಇದೆ. ರಾಮುಲು ನಿನ್ನೆ ಯತ್ನಾಳ್ ಟೀಮ್ ಜೊತೆಯಲ್ಲಿ ದೂರವಾಣಿಯಲ್ಲಿ ಮಾತುಕತೆಯನ್ನ ಮಾಡಿ ತಾನು ನಿಮ್ಮ ಜೊತೆಗೆ ಬಂದು ಕೈ ಜೋಡಿಸ್ತೀನಿ ಅಂತ ಭರವಸೆಯನ್ನು ಕೂಡ ಕೊಟ್ಟಿರುವಂತ ಹಿನ್ನೆಲೆಯಲ್ಲಿ ಈಗ ಇನ್ನೊಂದು ದಿಕ್ಕಿನಲ್ಲಿ ಈ ಒಂದು ಭಿನ್ನಮತ ಮುಂದುವರ್ಕೊಂಡು ಹೋಗ್ತಾ ಇದೆ. ಬಿಜೆಪಿ ಈಗ ಒಡೆದ ಮನೆ ಅನ್ನೋದಕ್ಕಿಂತ ಛಿದ್ರವಾಗಿರುವಂತಹ ಮನೆಯಾಗಿ ಪರಿಣಮಿಸಿದೆ. ಮಧು. ಎಸ್, ಥ್ಯಾಂಕ್ ಯು ಹೆಬ್ಬಾರ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.